ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಇರಾನ್ನಲ್ಲಿರುವಂತಹ ಅತಿ ಎತ್ತರದ ಅಂಡರ್ ಕನ್ಸ್ಟ್ರಕ್ಷನ್ ಬ್ರಿಡ್ಜನ್ನು ಅಮೆರಿಕ ನಾಶ ಮಾಡಿತು. ಕಾರಣ ಇಷ್ಟೇ, ಅವರ ಕನೆಕ್ಟಿವಿಟಿಯನ್ನು, ಸಂಪರ್ಕ ಸೇತುವೆಗಳನ್ನು ಮುಗಿಸ್ಬಿಡಬೇಕು. ಒಂದು ನಗರಕ್ಕೂ ಇನ್ನೊಂದು ನಗರಕ್ಕೂ ಇರುವ ಸಂಪರ್ಕದ ಮಾರ್ಗಗಳನ್ನು ಬಂದ್ ಮಾಡಬೇಕು ಅನ್ನೋದು ಅಮೆರಿಕ ಮತ್ತು ಇಸ್ರೇಲ್ನ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿಯೇ ಆ ಒಂದು ಬ್ರಿಡ್ಜನ್ನು ಹೊಡೆದು ಬಿಸಾಕಿದ್ರು. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಈಗ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಅದಕ್ಕೆ ಬಲಿಯಾಗ್ತಿರೋದು UAE ಮತ್ತು ಕುವೈತ್ ಮತ್ತು UAEಯಲ್ಲಿರುವಂತಹ ಆಯಿಲ್ ರಿಫೈನರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ. ಅದರ ಜೊತೆಗೆ ಒಂದು ಪಟ್ಟಿಯನ್ನು ಸಹ ಇರಾನ್ ಬಿಡುಗಡೆ ಮಾಡಿದೆ. ಅರಬ್ ರಾಷ್ಟ್ರಗಳಲ್ಲಿರುವಂತಹ ಇಂಪಾರ್ಟೆಂಟ್ ಬ್ರಿಡ್ಜ್ಗಳನ್ನು ನಾವು ಟಾರ್ಗೆಟ್ ಮಾಡ್ತೀವಿ, ಅವುಗಳನ್ನು ಧ್ವಂಸ ಮಾಡ್ತೀವಿ ಅಂತ. ಸೊ ಏನದು ಪಟ್ಟಿ? 8 ಬ್ರಿಡ್ಜ್ಗಳನ್ನು ಅದು ಹೆಸರಿಸಿದೆ. ಯಾವ್ಯಾವ ದೇಶದ ಯಾವ್ಯಾವ ಬ್ರಿಡ್ಜ್ಗಳನ್ನು ಅದು ಹೆಸರಿಸಿದೆ ಅಂತ ತಿಳಿಸ್ತೀನಿ. ಅದರ ಜೊತೆಗೆ ಯಾವ ಆಯಿಲ್ ರಿಫೈನರಿಗಳ ಮೇಲೆ ಅದು ದಾಳಿಯನ್ನು ನಡೆಸ್ತಾ ಇದೆ, ಈಗ ಪ್ರತಿದಾಳಿ ನಡೆಸ್ತಾ ಇದೆ ಅಥವಾ ಪ್ರತೀಕಾರದ ದಾಳಿ ನಡೆಸ್ತಾ ಇದೆ ತನ್ನ ದೇಶದ ಬ್ರಿಡ್ಜ್ ಹೊಡೆದು ಹಾಕಿದ ಕಾರಣಕ್ಕಾಗಿ ಅಂತ. ಸೊ ಅದಕ್ಕಿಂತ ಮೊದಲು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಫೆಬ್ರವರಿ 28ಕ್ಕೆ 2026 ಮೋಸದಿಂದ ಮಾತುಕತೆಗಳ ನಡುವೆ ಇರಾನ್ಗೆ ದಾಳಿ ನಡೆಸಿದಂತಹ ಅಮೆರಿಕ ಮತ್ತು ಇಸ್ರೇಲ್ ಮೊದಲ ದಾಳಿಯಲ್ಲೇ ಅಲ್ಲಿನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮಿನಿ ಅವರನ್ನ ಕೊಂದು ಹಾಕಿದ್ರು. ಅಲ್ಲಿಂದ ಇಲ್ಲಿಗೆ 36ನೇ ದಿನ. ಇವತ್ತು 36ನೇ ದಿನ ಆದರೂ ಸಹ ಇರಾನ್ ಕೆಚ್ಚೆದೆಯಿಂದ ಹೋರಾಡ್ತಾ ಇದೆ, ಒಬ್ಬಂಟಿಯಾಗಿ ಹೋರಾಡ್ತಾ ಇದೆ. ಒಂದು ಕಡೆ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಇಸ್ರೇಲನ್ನು ಬಾಂಬಾರ್ಡ್ಮೆಂಟ್ ಮಾಡ್ಕೊಂಡು ಬರ್ತಿದೆ. ಸೊ ಈಗ ಆಗಿರುವಂತಹ ಡೆವಲಪ್ಮೆಂಟ್ ಏನು ಅಂದರೆ, ಮೊನ್ನೆ ಆ್ಯಕ್ಚುಲಿ ಒಂದು ಬ್ರಿಡ್ಜನ್ನು ಇರಾನ್ನಲ್ಲಿರುವಂತಹ ಅಂಡರ್ ಕನ್ಸ್ಟ್ರಕ್ಷನ್ ಅತಿ ಎತ್ತರದ ಬ್ರಿಡ್ಜನ್ನು ಹೊಡೆದು ಬಿಸಾಕ್ತು ಅಮೆರಿಕ ಮಿಸೈಲ್ಗಳನ್ನು ಬಳಸಿ. ಅದರ ಉದ್ದೇಶ ಏನು ಅಂದರೆ, ಸಂಪರ್ಕ ಸೇತುವೆಗಳನ್ನು ಹೊಡೆದು ಬಿಸಾಕಬೇಕು, ಆ ಮೂಲಕ ಇರಾನನ್ನು ವೀಕ್ ಮಾಡಬೇಕು, ದುರ್ಬಲ ಮಾಡಬೇಕು ಅನ್ನುವಂಥದ್ದು. ಆದರೆ ಇರಾನ್ ಅದನ್ನು ಸುಮ್ಮನೆ ತಗೊಳ್ಳಿಲ್ಲ. ಅದಕ್ಕೆ ಪ್ರತೀಕಾರ ತೆಗೆದುಕೊಂಡೇ ತಿರ್ತೀವಿ ಅಂತ ಹೇಳಿ 8 ಬ್ರಿಡ್ಜ್ಗಳನ್ನು ಹೆಸರಿಸಿ ಆ ಲಿಸ್ಟನ್ನು ಬಿಡುಗಡೆ ಮಾಡಿದೆ. ಇಷ್ಟು ಬ್ರಿಡ್ಜ್ಗಳು, ಅರಬ್ ರಾಷ್ಟ್ರಗಳಲ್ಲಿರುವಂತಹ 8 ಬ್ರಿಡ್ಜ್ಗಳನ್ನು ನಾವು ಹೊಡಿತೀವಿ, ಅದರ ಸುತ್ತಮುತ್ತ ಜನ ಇರಬೇಡಿ, ನಿಮಗೆ ಆಪತ್ತು ಅಂತ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಆ ಬ್ರಿಡ್ಜ್ಗಳ ಹೆಸರುಗಳನ್ನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಪ್ರತೀಕಾರದ ದಾಳಿಯ ಮೊದಲ ಭಾಗವಾಗಿ 2 ಮುಖ್ಯವಾದ ಆಯಿಲ್ ರಿಫೈನರಿಗಳನ್ನು ಟಾರ್ಗೆಟ್ ಮಾಡಿ ಅವುಗಳ ಮೇಲೆ ದಾಳಿಯನ್ನು ನಡೆಸಿದೆ. ಮಿಸೈಲ್ಗಳನ್ನು ಹಾಕೋದರಲ್ಲಿ ಸಫಲ ಆಗಿದೆ. ಅವು ಬೆಂಕಿ ಹೊತ್ತು ಉರಿತಾ ಇದ್ದಾವೆ. ಅವು ಯಾವುದು ಆಯಿಲ್ ರಿಫೈನರಿಗಳು ಅಂದರೆ, ಒಂದು ಕುವೈತಲ್ಲಿರುವಂತಹದ್ದು, ಕುವೈತ್ನ ಅಲ್ ಅಹಮದಿ ರಿಫೈನರಿ, ಅದು ಈಗ ಹೊತ್ತಿ ಉರಿತಾ ಇದೆ. ಅದರ ಕಾರ್ಯಕ್ಷಮತೆಯನ್ನು ಕುಗ್ಗಿಸಲಾಗಿದೆ ಇರಾನ್ ದಾಳಿಯ ಮೂಲಕ. ಇನ್ನೊಂದು UAEಯ ಅಬುಧಾಬಿಯಲ್ಲಿರುವಂಥದ್ದು ಹಬ್ಷನ್ ಗ್ಯಾಸ್ ಫೆಸಿಲಿಟಿ ಅನ್ನುವಂಥದ್ದು, ಅಲ್ಲಿರುವಂತಹ ಗ್ಯಾಸ್ ಫೆಸಿಲಿಟಿಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಅದಕ್ಕೂ ಸಹ ಸಾಕಷ್ಟು ಹಾನಿಯಾಗಿದೆ ಅಂತ ಅಲ್ಲಿಂದ ಸುದ್ದಿಗಳು ಬರ್ತಾ ಇದೆ. ಇನ್ನು ಈ ಕಡೆ ಪಟ್ಟಿಯ ಬಗ್ಗೆ ಹೇಳ್ತಾ ಇದ್ದೆ. 8 ಬ್ರಿಡ್ಜ್ಗಳನ್ನು ಪಟ್ಟಿ ಮಾಡಿ ಇರಾನ್ ಪ್ರಕಟಿಸಿದೆ. ಈ ಬ್ರಿಡ್ಜ್ಗಳನ್ನು ನಾವು ಟಾರ್ಗೆಟ್ ಮಾಡ್ತೀವಿ, ಹೊಡಿತೀವಿ, ನಮ್ಮ ಬ್ರಿಡ್ಜ್ ಹೊಡೆದಿದ್ದಕ್ಕೆ ಇದು ಪ್ರತೀಕಾರ ಅಂತ. ಸೊ ಯಾವ್ಯಾವುದದು ಬ್ರಿಡ್ಜ್ಗಳು ಅಂತ ಮೊದಲಿಗೆ ನೋಡ್ಬಿಟ್ಟು ಆಮೇಲೆ ಯಾವ್ಯಾವ ದೇಶಗಳಲ್ಲಿದೆ ಅಂತ ನೋಡೋಣ. ಒಂದು ಶೇಖ್ ಜಾಬೇರ್ ಅಲ್ ಅಹಮದ್ ಅಲ್ ಸಭೋ ಬ್ರಿಡ್ಜ್ ಅಂತ ಒಂದು ಬ್ರಿಡ್ಜು. ಇನ್ನೊಂದು ಕಿಂಗ್ ಫಹಾದ್ ಬ್ರಿಡ್ಜ್, ಶೇಖ್ ಜಯೇದ್ ಬ್ರಿಡ್ಜ್, ಅಲ್ ಮಕ್ತೋ ಬ್ರಿಡ್ಜ್, ಕಿಂಗ್ ಹುಸೇನ್ ಬ್ರಿಡ್ಜ್, ದಾಮಿಯಾ ಬ್ರಿಡ್ಜ್, ಶೇಖ್ ಖಲೀಫಾ ಬ್ರಿಡ್ಜ್ ಮತ್ತು ಅಬ್ದೌನ್ ಅನ್ನುವಂಥ ಇನ್ನೊಂದು ಬ್ರಿಡ್ಜು. ಇವೆಲ್ಲವೂ ಸಹ ಕುವೈತು, ಸೌದಿ ಅರೇಬಿಯಾ ಮತ್ತು ಜಾರ್ಡನ್ನಲ್ಲಿರುವಂತಹ ಬ್ರಿಡ್ಜ್ಗಳು. ಈ 3 ರಾಷ್ಟ್ರಗಳಲ್ಲಿ ಮುಖ್ಯವಾಗಿರುವಂತಹ ಬ್ರಿಡ್ಜ್ಗಳಿದ್ದಾವೆ. ಆ ಬ್ರಿಡ್ಜ್ಗಳನ್ನು ನಾನು ಟಾರ್ಗೆಟ್ ಮಾಡ್ತೀನಿ, ಪ್ರತೀಕಾರವನ್ನು ತೀರಿಸ್ಕೊಳ್ತೀನಿ ಅಂತ ಈಗ ಇರಾನ್ ಆ ಬ್ರಿಡ್ಜ್ಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಜೊತೆಗೆ ಹೇಳಿದೆ, ಅಲ್ಲಿ ಯಾರು ಇರಬೇಡಿ ಸಾರ್ವಜನಿಕರು, ಅಥವಾ ಬಳಸೋಕ್ಕೆ ಹೋಗಬೇಡಿ ನೀವು, ನಾವು ದಾಳಿ ನಡೆಸ್ತೀವಿ, ಅದರಿಂದ ನಿಮಗೆ ಹಾನಿಯಾಗಬಹುದು, ಅದರ ಸುತ್ತಮುತ್ತ ಸಹ ಯಾರು ಇರಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಆ ಮೂಲಕ ತನ್ನ ಬ್ರಿಡ್ಜ್ ಏನಿತ್ತಲ್ಲ, ತನ್ನ ಬ್ರಿಡ್ಜ್ ಕರಾಜ್ ಅನ್ನುವಂತಹ ಬ್ರಿಡ್ಜ್, ಆ ಬ್ರಿಡ್ಜ್ಗೆ ಆಗಿರುವ ದಾಳಿಗೆ ಪ್ರತೀಕಾರವನ್ನು ತೀರಿಸ್ಕೊಳ್ಳುತ್ತಿದೆ. ಇದರ ನಡುವೆ ಇನ್ನೊಂದು ಮುಖ್ಯವಾದ ಘಟನೆ ಏನಾಗಿದೆ ಅಂದರೆ, F-35 ಇನ್ನೊಂದು F-35 ಇರಾನ್ ಹೊಡೆದು ಉರುಳಿಸೋದರಲ್ಲಿ
ಸಫಲ ಆಗಿದೆ. ಈ ಬಾರಿ ಅದು ಇರಾನ್ ಏರ್ ಸ್ಪೇಸಲ್ಲೇ ಹೊಡೆದು ಉರುಳಿಸಿದೆ. ಸೊ ಇರಾನ್ ನೆಲದ ಮೇಲೆ ಆ F-35 ಬಂದು ಬಿದ್ದಿದೆ. ಆ F-35ನ ಅವಶೇಷಗಳು ಮತ್ತು ಅದರಿಂದ ಈಜೆಕ್ಟ್ ಆದಂತಹ ಪೈಲಟ್, F-35 ಅಥವಾ ಎನಿ ವಾರ್ ಫ್ಲೈಟ್ಗಳು ಅಥವಾ ಜೆಟ್ಗಳು ಅವುಗಳಿಗೆ ದಾಳಿಯಾದಾಗ ಆ ಪೈಲಟ್ಗಳು ಇಜೆಕ್ಟ್ ಆಗೋದಕ್ಕೆ ಆಪ್ಷನ್ ಇರುತ್ತೆ. ಇಜೆಕ್ಟ್ ಬಟನ್ ಒತ್ತಿದ್ರೆ ಸೀಟ್ ಮಾತ್ರ ಹೊರಗಡೆ ಬಂದುಬಿಡುತ್ತೆ. ಆಮೇಲೆ ಪ್ಯಾರಾಶೂಟ್ ಅದಕ್ಕೆ ಅಂಟಿಸಿರ್ತಾರೆ. ಆ ಪ್ಯಾರಾಶೂಟ್ ಮೂಲಕ ಅದು ಲ್ಯಾಂಡ್ ಆಗುತ್ತೆ. ಬಟ್ ಲ್ಯಾಂಡ್ ಆಗಿದ್ದಲ್ಲಿ ಇರಾನ್ ನೆಲದ ಮೇಲೆ ಅಮೇರಿಕ ಸಿಕ್ಕಾಪಟ್ಟೆ ಟಾಮಹಾಕ್ಸ್ಗಳನ್ನು ಬಳಸಿ ಅವನನ್ನು ರಿಕವರಿ ಮಾಡೋದಕ್ಕೆ ಅಥವಾ ಅವನನ್ನು ಅಲ್ಲಿಂದ ರಕ್ಷಣೆ ಮಾಡಿ ಎತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಸಾಧ್ಯ ಆಗಲಿಲ್ಲ, ಅದು ಫೇಲ್ಯೂರ್ ಆಗಿದೆ. ಸೊ ಈಗ ಆ ಪೈಲಟ್ಟು ಇರಾನ್ ಕಸ್ಟಡಿಯಲ್ಲಿ, IRGC ಕಸ್ಟಡಿಯಲ್ಲಿ ಇದ್ದಾನೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಆ ಕಸ್ಟಡಿಯ ಬಗ್ಗೆ ಅಮೇರಿಕ ಸ್ಪಷ್ಟವಾಗಿ ಏನು ಹೇಳಿಕೆ ಕೊಟ್ಟಿಲ್ಲ. ಬಟ್ F-35 ಬಿದ್ದಿರೋದರ ಬಗ್ಗೆ ಮಾತ್ರ ಕನ್ಫರ್ಮ್ ಆಗಿ ಅಮೇರಿಕ ಒಪ್ಕೊಂಡಿದೆ. ಸೊ ಮುಂದಿನ ದಿನಗಳಲ್ಲಿ ಆ ಪೈಲಟ್ಟು ಅವನ ಜೀವಂತ ಇರುವಂತಹ ಪರಿಸ್ಥಿತಿ, ಇದು ಮಾತುಕತೆಗಳ ನಡುವೆ ಅಥವಾ ಒಪ್ಪಂದಗಳಾಗಬೇಕಾದ್ರೆ, ನೆಗೋಷಿಯೇಷನ್ಸ್ ಆಗಬೇಕಾದ್ರೆ ಬಹಳ ಮುಖ್ಯ ಆಗುತ್ತೆ. ಅವನ ಜೀವಕ್ಕೆ ಪ್ರತಿಯಾಗಿ ಸಾಕಷ್ಟು ಷರತ್ತುಗಳನ್ನು ಇರಾನ್ ಅಮೇರಿಕ ಮುಂದೆ ಇಡಬಹುದು ಏನು ಇಡುತ್ತೆ. ಸೊ ವಿ ವಿಲ್ ವೇಟ್ ಅಂಡ್ ವಾಚ್. ಸೊ ಇದಿಷ್ಟು ಈಗ ಆಗಿರುವಂತಹ ಡೆವಲಪ್ಮೆಂಟ್. ಇರಾನ್ನ ಬ್ರಿಡ್ಜ್ ಹೊಡೆದು ಹಾಕಿದ ಪ್ರತೀಕಾರವಾಗಿ 8 ಬ್ರಿಡ್ಜ್ಗಳನ್ನು ಅದು ಲಿಸ್ಟ್ ಮಾಡಿದೆ. ಪ್ಲಸ್ 2 ಕುವೈತ್ ಮತ್ತು UAEಯಲ್ಲಿರುವಂತಹ ಒಂದು ಆಯಿಲ್ ರಿಫೈನರಿ, ಇನ್ನೊಂದು ಗ್ಯಾಸ್ ಫೆಸಿಲಿಟಿ ಮೇಲೆ ದಾಳಿಯನ್ನು ತೀವ್ರತರವಾಗಿ ನಡೆಸಿದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.